ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ಕನ್ನಡ ಚಿತ್ರರಂಗದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜೀವನದಲ್ಲಿ ಹೊಸ ಬೆಳವಣಿಗೆ ನಡೆದಿದೆ. ಬರ್ಡೇ ಮುಗಿದ ಬೆನ್ನಲ್ಲೇ ಕೋರ್ಟ್ನಿಂದ ಬಂದಿರುವ ಗುಡ್ ನ್ಯೂಸ್ ಅವರ ಅಭಿಮಾನಿಗಳಲ್ಲಿ ಸಂತೋಷ ಮೂಡಿಸಿದೆ. ಹೌದು, ದರ್ಶನ್ ಅವರು ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ನಟ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆಕ್ಟಿಂಗ್ಗೂ ಸೈ, ಜನರಿಗೆ ಸಹಾಯ ಮಾಡೋದಕ್ಕೂ ಸೈ. ಸ್ಟಾರ್ ನಟನ ಮಗನಾಗಿದ್ರು ತುಂಬಾ ಕಷ್ಟಪಟ್ಟು ಈ ಸ್ಥಾನಕ್ಕೆ ಬಂದಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಾನೂನು ಪ್ರಕರಣದ ಕಾರಣದಿಂದ ಜೈಲಿನಲ್ಲಿ ಕಷ್ಟ ಅನುಭವಿಸುತ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದಿನ ಕಳೆಯುತ್ತಿರುವ ದರ್ಶನ್ ಅವರ ಗನ್ ಲೈಸೆನ್ಸ್ ಅನ್ನು ಪೊಲೀಸರು ಅಮಾನತುಗೊಳಿಸಿದ್ದರು. ಕಾರಣ, ಸಾಕ್ಷಿಗಳಿಗೆ ಬೆದರಿಕೆ ಹಾಕುವ ಸಾಧ್ಯತೆ ಇದೆ ಎಂದು ಅಮಾನತು ಮಾಡಿದ್ರು. ಆದ್ರೆ ದರ್ಶನ್ ಅವರ ಪರವಾನಗಿ ವಕೀಲರು 2008ರಿಂದಲೂ ಅಧಿಕೃತವಾಗಿ ಬಂದೂಕು ಪರವಾನಗಿ ಹೊಂದಿದ್ದಾರೆ. ಈಗಾಗಲೇ ಗನ್ ಅನ್ನು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಕೇವಲ ಪ್ರಕರಣದಲ್ಲಿ ಹೆಸರು ಇರುವುದರಿಂದ ಲೈಸೆನ್ಸ್ ಅಮಾನತು ಮಾಡುವುದು ಸರಿಯಲ್ಲ ಎಂದು ವಾದ ಮಂಡಿಸಿದ್ದಾರೆ. ಈ ವಿಚಾರವನ್ನ ಪರಿಶೀಲಿಸಿದ ಹೈಕೋರ್ಟ್, ಗಂಭೀರ ಆರೋಪ ಇರುವ ಕಾರಣಕ್ಕೆ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ಹಾಗೇನೆ ಮಾರ್ಚ್ 6ರವರೆಗೂ ಮಧ್ಯಂತರ ತಡೆಯಾಜ್ಞೆ ನೀಡಿದೆ. ಅಂದರೆ ದರ್ಶನ್ ಅವರ ಗನ್ ಲೈಸೆನ್ಸ್ ಅಮಾನತು ಆದೇಶಕ್ಕೆ ತಾತ್ಕಾಲಿಕ ತಡೆ ದೊರೆತಿದೆ. ಈ ಬೆಳವಣಿಗೆ ದರ್ಶನ್ ಅಭಿಮಾನಿಗಳಿಗೆ ಮಾತ್ರವಲ್ಲ, ಕನ್ನಡ ಚಿತ್ರರಂಗದ ಅನೇಕ ಗಣ್ಯರಿಗೂ ಕೂಡ ಸಂತೋಷ ತಂದಿದೆ. ಎಲ್ಲರೂ ದರ್ಶನ್ ಅವರು ಬೇಗನೆ ಜೈಲಿನಿಂದ ಹೊರಬಂದು ಮತ್ತೆ ನಾರ್ಮಲ್ ಜೀವನ ನಡೆಸಿ ಇನ್ನಷ್ಟು ಸಿನಿಮಾಗಳನ್ನು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟು ಸಿನಿಮಾ ರಂಗದ ಬೆಳವಣಿಗೆಗೆ ಶ್ರಮಿಸಲಿ ಎಂದು ಹಾರೈಸುತ್ತಿದ್ದಾರೆ. ಅದರ ಜೊತೆಗೆ ದರ್ಶನ್ ಅವರು ಇನ್ನ 2 ತಿಂಗಳಲ್ಲಿ ಜೈಲಿನಿಂದ ಹೊರಗೆ ಬರುತ್ತಾರೆ ಅಂತ ಕೂಡ ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ದರ್ಶನ್ ಅವರ ಜೀವನದಲ್ಲಿ ಕೋರ್ಟ್ ನಿಂದ ಬಂದಿರುವ ಈ ಗುಡ್ ನ್ಯೂಸ್ ಅವರ ಮುಂದಿನ ದಿನಗಳಲ್ಲಿ ಒಳ್ಳೆಯ ಬೆಳವಣಿಗೆಗಳಿಗೆ ದಾರಿ ತೋರಬಹುದೆಂಬ ನಿರೀಕ್ಷೆ ಅಭಿಮಾನಿಗಳಲ್ಲಿ ಮೂಡಿಸಿದೆ. ಒಟ್ಟಾರೆ ಎಲ್ಲರ ಪ್ರೀತಿಯ ಡಿ ಬಾಸ್ ಆದಷ್ಟು ಬೇಗ ಜೈಲಿನಿಂದ ಹೊರಬಂದು ಇನ್ನಷ್ಟು ಚಿತ್ರಗಳ ಮೂಲಕ, ಇನ್ನಷ್ಟು ಸಹಾಯದ ಮೂಲಕ ಜನರಿಗೆ ಮತ್ತು ತಮ್ಮ ಫ್ಯಾನ್ಸ್ ಗಳಿಗೆ ಇನ್ನಷ್ಟು ಒಳ್ಳೇದು ಮಾಡ್ಲಿ, ಇನ್ನಷ್ಟು ಬೇಗ ಹತ್ರ ಆಗ್ಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ಇದಿಷ್ಟು ಇವತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.